ಪವರ್ಫುಲ್ ಮಿನಿಸ್ಟರ್ಸ್, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲ ಮಂತ್ರಿಗಳು. ಆದ್ರೆ ಕರ್ನಾಟಕ ಯಾವಾಗ ಅನ್ಯಾಯ ಆಗತ್ತೆ, ಸಹಕಾರಕ್ಕೆ ಯಾವತ್ತೂ ಮುಂದೆ ಬರಲ್ಲ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮುಂದೆ ಮಾತನಾಡಿದ ಧೈರ್ಯ ಕೂಡ ಈ ಮಂತ್ರಿಗಳಿಲ್ಲ. ಹಲವಾರು ಕಾರ್ಯಕ್ರಮ ನೆನೆಗುದಿಗೆ ಬಿದ್ದಿದೆ. ಅದು ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಹಲವಾರು ನೀರಾವರಿ ಯೋಜನೆಗಳಿರ್ಬೋದು. ಆದ್ರೆ ಕೇಂದ್ರ ಸರ್ಕಾರ ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಆದ್ರೆ ನಮ್ಮ ಬಿಜೆಪಿ ಕೇಂದ್ರ ಸರ್ಕಾರ, ನಮ್ಮ ಎಂಪಿಗಳು, ಕೇಂದ್ರ ಮಂತ್ರಿಗಳು ಯಾವುದೇ ರೀತಿಯಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇಲ್ಲ. ಧೈರ್ಯ ಕೂಡ ಇಲ್ಲ, ನರೇಂದ್ರ ಮೋದಿ ಮುಂದೆ ಮಾಡುವಂತ ಧೈರ್ಯ ಕೂಡ ಇಲ್ಲ. ಆ ವಿಚಾರ ಕೂಡ ನಾವು ಜನರಿಗೆ ಹೇಳುವಂತ ಕೆಲಸ ನಮ್ಮ ಮುಂದೆ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ, ಇವತ್ತು ನಿಮ್ಗೆ ಗೊತ್ತಿದೆ ನರೇಗಾ ಅಲ್ಲಲ್ಲ ನಾಚಿಕೆ ಆಗ್ಬೇಕು ಅವ್ರಿಗೆ. 12 ವರ್ಷ ಆದ್ಮೇಲೆ ಇವಾಗ ಗೊತ್ತಾಯ್ತಾ ಸರಿ ಇಲ್ಲ ನರೇಗಾ ಅಂತ? 12 ವರ್ಷ ಗುಣಗಾನ ಮಾಡಿದ್ರಲ್ಲ, 13ನೇ ವರ್ಷ ನಿಮ್ಗೆ ಗೊತ್ತಾಯ್ತಾ ನರೇಗಾ ಸರಿ ಇಲ್ಲ, ಈಗ ಬದಲಾವಣೆ ಮಾಡ್ಬೇಕಂತ? ಯಾರು ಮುಡ್ಸಾಗ್ತಾರ? ಅಲ್ಲ, ನಾವು ಈಗ ಶುರು ಮಾಡಿ 1 ತಿಂಗಳಾಗಿದೆ. ನಾನೇನ್ ಹೇಳ್ತಾ ಇದ್ರೆ, ಇವತ್ತು ನರೇಗಾ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗಿದ್ರೆ 12 ವರ್ಷ ಗೊತ್ತಾಗಿದೆ ನರೇಗಾ ಸರಿ ಇಲ್ಲ ಅಂತ. 12 ವರ್ಷ ಆದ್ಮೇಲೆ ಜ್ಞಾನೋದಯ ಆಯ್ತಾ ರಾತ್ರಿ ನರೇಗಾ ಸರಿಯಾಗಿಲ್ಲ ಅಂತ? ಬೇಕೆಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆಯಂತ ಹುನ್ನಾರ ಷಡ್ಯಂತ್ರ ಮಾಡ್ತಾರೆ ಇವತ್ತು ಮಹಾತ್ಮ ನೆಹರು ಹೆಸರು ತೆಗೆದ್ರು, ಇಂದಿರಾ ಗಾಂಧಿ ಹೆಸರು ತೆಗೆದ್ರು, ರಾಜೀವ್ ಗಾಂಧಿ ಹೆಸರು ತೆಗೆದ್ರು, ಕೊನೆ ಮಹಾತ್ಮ ಗಾಂಧಿ ಬಿಡ್ಲಿಲ್ಲ. ಇವರು ನಾಥುರಾಮ್ ಗೋಡ್ಸೆಗೆ ಅವ್ರ ನಾಯಕತ್ವ ಒಪ್ತಾರ? ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾತ್ಮ ಗಾಂಧಿ ನಾಯಕತ್ವ ಒಪ್ತಾರ? ಯಾಕೆ ತೆಗಿಬೇಕು ಮಹಾತ್ಮ ಗಾಂಧಿ ಹೆಸರು? ಅದೇ ಹಂಗಾದ್ರೆ ಮಹಾತ್ಮ ಗಾಂಧಿ ಒಪ್ಪಲ್ಲ ಅಂತ ಹೇಳ್ಬಿಡ್ಲಿ. ಇವತ್ತು ಮಹಾತ್ಮ ಗಾಂಧಿ ಅವರು ಅವರ ಪುತ್ಲಿ ಮುಂದೆ ಧರಣ ಅಂತ ನೈತಿಕ ಹಕ್ಕು ಕಳ್ಕೊಂಡಿದ್ದಾರೆ ಇವರು, ಅಯೋಗ್ಯರು ಇವರು. ಅದರಿಂದ ನಾನು ಇಲ್ಲಿ ಹೇಳ್ತಾ ಇರೋದು, ನಾನು ಹೇಳಿದೆ ಈಗ ಮಹಾತ್ಮ ಮನ್ರೇಗಾ ಬಗ್ಗೆ ಅಲ್ಲಲ್ಲ 12 ವರ್ಷ ಆದ್ಮೇಲೆ ಗೊತ್ತಾಯ್ತು. ಅದೇ 12 ವರ್ಷ ಬೇಕಾಗಿತ್ತದು, 12 ವರ್ಷ ಬೇಕಾಗಿತ್ತದು, 12 ವರ್ಷ ಬೇಕಾಗಿತ್ತ ನರೇಂದ್ರ ಮೋದಿ ಅವ್ರಿಗೆ? ಅಲ್ಲಲ್ಲ ನಾವು ತಂದಿದ್ದ ಕಾರ್ಯಕ್ರಮ ಇದು. 20 ವರ್ಷ ನಡೀತಾ ಇದೆ ಕಾರ್ಯಕ್ರಮ. 12 ವರ್ಷ ಆದ್ಮೇಲೆ ರಾತ್ರಿ ಕನ್ಸಲ್ ಬಂತ ನರೇಗಾ ಸರಿ ಇಲ್ಲ, ಮಹಾತ್ಮ ಗಾಂಧಿ ಹೆಸರು ಮಾಡೋದು ಆಗೋದು ಬಂತ. ಸೊ ಇದು ಇವ್ರಿದೆ ಅಲ್ಲ, ಇದೊಂದು ರಾಜಕೀಯ ಷಡ್ಯಂತ್ರ. ಇದು ಮಹಾತ್ಮ ಗಾಂಧಿ ಸಿದ್ಧಾಂತಗಳು ಒಪ್ಪಿದಂತಹವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಒಪ್ಪಿದವರು ಭಾರತೀಯ ಜನತಾ ಪಾರ್ಟಿ.